ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಕ್ಲಾಸಸ್ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫೈ ಆಗುತ್ತೆ. ನೀವು ಅವುಗಳನ್ನು ವಾಚ್ ಮಾಡಬಹುದು. ಆ್ಯಂಡ್ ಇದು ಯಾರೆಲ್ಲ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅಂದರೆ VAO ಅಥವಾ PDO ಈ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರಿಗೆ ಬಹಳ ಉಪಯೋಗ ಆಗುತ್ತೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಜನರಲ್ ಇಂಗ್ಲಿಷ್ ಈ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾವ ಕಾನ್ಸೆಪ್ಟ್ಸನ್ನು ಓದ್ಕೊಳ್ಬೇಕಾಗತ್ತೆ, ಯಾವುದು ನಿಮಗೆ ಹೆಚ್ಚಿನ ಅಂಕಗಳನ್ನು ತಂದುಕೊಡುತ್ತೆ, ಈ ಎಲ್ಲ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ನೀವು ಯಾವುದೇ KPSC ಪರೀಕ್ಷೆ ತಗೊಳ್ಳಿ, ಎಲ್ಲದಕ್ಕೂ ಕೂಡ ಜನರಲ್ ಇಂಗ್ಲೀಷ್ನ ಸಿಲೆಬಸ್ ಸೇಮ್ ಇರುತ್ತೆ. ಸೊ ದಟ್ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ತುಂಬ ಚೆನ್ನಾಗಿರಬೇಕಾಗತ್ತೆ. ನೀವು ಯಾವುದೇ KPSC ಪರೀಕ್ಷೆಯನ್ನು ಬರಿತಾ ಇದ್ದೀರಾ ಅಂತಿದ್ದಲ್ಲಿ ಈ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ಸಿಲೆಬಸ್ 99% ಸೇಮೇ ಇರುತ್ತೆ. ಹೆಚ್ಚಿನ ಬದಲಾವಣೆಯನ್ನು ಏನು ನೋಡೋದಿಲ್ಲ ನಾವು. ಹಾಗಾಗಿ ಜನರಲ್ ಇಂಗ್ಲೀಷ್ನಲ್ಲಿ ಬರುವಂಥ ಕೆಲವು ಕಾನ್ಸೆಪ್ಟ್ಸನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮಗೆ ಅಂಕಗಳು ಸುಲಭವಾಗಿ ಸಿಗುತ್ತೆ. ನೀವು ಯಾವುದೇ ಪರೀಕ್ಷೆಯನ್ನು ತಗೊಳ್ಬಹುದು, SDA, FDA ಅಥವಾ ಮುಂಬರ್ತಾ ಇರುವಂಥ PDO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಇರಬಹುದು, ಅಥವಾ KAS ಪರೀಕ್ಷೆಗೆ ತಯಾರಿ ನಡೆಸ್ತಿದ್ದೀರಾ ಅದಕ್ಕೂ ಕೂಡ ನಿಮಗೆ ಇಂಗ್ಲೀಷಿಗೆ ಸಂಬಂಧಿಸಿದ ವಿಚಾರಗಳು ಬರ್ತವೆ, ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು. ಅಥವಾ PSI ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಅದರಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ಗ್ರಾಮರನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಎಲ್ಲ ವಿಚಾರಗಳು ನಮ್ಮ ಈ ಜನರಲ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇದೆ. ಈ ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಈ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ತರಗತಿಗಳನ್ನು ಇನ್ನು ಮುಂದೆ ನಾನು ಪ್ರತಿನಿತ್ಯ ಸಂಜೆ 4 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡಬಹುದಿರುತ್ತೆ. ಇವತ್ತು ವಿಶೇಷವಾಗಿ ನಾನು ಮಾತನಾಡೋದಕ್ಕೆ ಬಂದಿರೋವಂಥದ್ದು ಯಾವ ಪರೀಕ್ಷೆಗಳ ಬಗ್ಗೆ, ಇನ್ನೇನು ನಮಗೆ ನಿನ್ನೆ ವಿಚಾರ ಗೊತ್ತಾಗಿದೆ, ನಮಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಯಾವಾಗಿದೆ ಅಂತ ಗೊತ್ತಾಗಿದೆ. ಇನ್ನು PDO ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ. ಅಕ್ಟೋಬರ್ನಲ್ಲಿ ನಡೆಯುವಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಪರೀಕ್ಷೆಗೆ ನಿಮ್ಮ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ತಯಾರಿ ಹೇಗಿರಬೇಕು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ಓಕೆ, ಎಸ್. ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಯಾವ ಕಾನ್ಸೆಪ್ಟ್ಸ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಮೊದಲನೇದು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ಪ್ಯಾಸೇಜ್ ರೈಟಿಂಗ್, ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಯೂ ಕೂಡ ನಿಮಗೆ ಕೊಡಲಾಗುತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, PQRS ಹೀಗಂದರೆ ಏನು ಹೇಳ್ತೀನಿ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಇದು ಕೂಡ ಕೇಳ್ತಾರೆ ನಿಮಗೆ. ಸ್ಪಾಟಿಂಗ್ ದಿ ಎರರ್, ತಪ್ಪಿರುತ್ತೆ ಹುಡುಕಬೇಕು ನೀವು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಕೊನೆಯದಾಗಿ ಮಿಸ್ಸ್ಪೆಲ್ಡ್ ವರ್ಡ್ಸ್. ಏನಿದು ಬರೀ ಇಷ್ಟನ್ನು ನಮಗೆ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಇದನ್ನು ನಾವು ನೋಟಿಫಿಕೇಷನಲ್ಲೂ ನೋಡಿದ್ವಿ. ಎಸ್, ಹಾಗಾಗಿನೇ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದಾಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಬಗ್ಗೆ ಮಾತಾಡೋಣ. ಏನಿದು, ಕಾನ್ಸೆಪ್ಟ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒನ್ ವರ್ಡ್ ಅಂತ ಇದೆ ಅಂದರೆ ಒಂದು ಪದ ಅಂತ ಅರ್ಥ. ಸಬ್ಸ್ಟಿಟ್ಯೂಷನ್ ಅಂತ ಅಂದರೆ ನಾವು ಈ ಒಂದು ವಾಕ್ಯಕ್ಕೆ ಇದು ಸೂಟಬಲ್, ಇದು ಸರಿಯಾಗಿದೆ ಅಂತ ಹೇಳೋ ಅಂಥದ್ದು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ದ ಸ್ಟಡಿ ಆಫ್ ಏನ್ಷಿಯಂಟ್ ಥಿಂಗ್ಸ್. ಈ ಪ್ರಾಚೀನ ವಸ್ತುಗಳಿರ್ತವೆ ಅಥವಾ ಪ್ರಾಚೀನ ವಿಚಾರಗಳಿರ್ತವೆ, ಅದ್ರ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತಿದ್ದಲ್ಲಿ ನಾನು ಯಾವುದರ ಕಡೆಗೆ ನನ್ನ ಇಂಟ್ರೆಸ್ಟನ್ನು ತೋರಿಸ್ಬೇಕಾಗತ್ತೆ? ರಿಗಾರ್ಡಿಂಗ್ ಆರ್ಕಿಯಾಲಜಿಸ್ಟ್ ಇವ್ರ ಕೆಲಸ ಏನು? ಈ ಥರ ಏನ್ಷಿಯಂಟ್ ಥಿಂಗ್ಸ್, ಏನ್ಷಿಯಂಟ್ ಮ್ಯಾಟರ್ಸ್ ಏನೇ ಇರಬಹುದು ಅವುಗಳಿಗೆ ಸಂಬಂಧಿಸಿದ ಹಾಗಿನ ವಿಚಾರಗಳನ್ನು ತಿಳ್ಕೊಂಡು ಪ್ರಪಂಚಕ್ಕೆ ತಿಳಿಸುವಂಥದ್ದು. ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸ್ಟಡಿ ಆಫ್ ಏನ್ಷಿಯಂಟ್ ಥಿಂಗ್ಸ್ ಇಸ್ ಕಾಲ್ಡ್ ಆಸ್ ಆರ್ಕಿಯಾಲಜಿ. ಪ್ರಶ್ನೆ ಬರಬಹುದು, ಹೇಳೋದಕ್ಕಾಗಲ್ಲ. ಇಂಥದ್ದನ್ನೇ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳೋದು. ದ್ಯಾಟ್ ಬಾಯ್ ಕೀಪ್ಸ್ ಹಿಮ್ಸೆಲ್ಫ್ ವೆರಿ ರಿಸರ್ವ್ಡ್ ಆ್ಯಂಡ್ ಕನ್ಸರ್ವೇಟಿವ್. ಈಗ ಕೆಲವರು ಇರ್ತಾರೆ, ಹೆಚ್ಚಾಗಿ ಯಾರ ಜೊತೆಲೂ ಕೂಡ ಬೆರೆಯೋದಿಲ್ಲ. ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತ ನಾವು ಅವ್ರನ್ನ ಹೇಳಬಹುದು. ಏನಂದ್ರೆ ಅರ್ಥ, ಅವರು ಬೇರೆಯವ್ರ ಜೊತೆ ತುಂಬ ಮಾತನಾಡೋದಿಲ್ಲ, ಮನೆಯವ್ರ ಜೊತೆನೂ ಸ್ವಲ್ಪ ಮಾತಾಡ್ತಿರ್ತಾರೆ. ಸೊ ಅಂಥವ್ರನ್ನ ಏನಂತ ಕರೀತಾರೆ? ಇಂಟ್ರೋವರ್ಟ್ ಅಂತ ಕರೀತಾರೆ. ಅವ್ರಿಗೆ ಮಾತನಾಡೋದಕ್ಕೆ ಇಷ್ಟ ಇರೋದಿಲ್ಲ ಅಥವಾ ಅವ್ರಿಗೆ ಮಾತನಾಡೋದಕ್ಕೆ ಭಯ ಇರಬಹುದು. ಇಟ್ ಕುಡ್ ಬಿ ಎನಿಥಿಂಗ್, ಯಾವುದಾದ್ರೂ ಆಗಿರಬಹುದು. ಒಟ್ಟಿನಲ್ಲಿ
ರಿಸರ್ವ್ಡ್ ಆಗಿದ್ದು, ಯಾರ ಜೊತೆಲೂ ಮಾತಾಡದೇ ಇರೋದನ್ನ ರಿಸರ್ವ್ಡ್ ಅಂತ ಹೇಳ್ತಾರೆ. ಕನ್ಸರ್ವೇಟಿವ್ ಆಗಿದ್ದಲ್ಲಿ ನಾವು ಅಂಥವರನ್ನ ಇಂಟ್ರೋವರ್ಟ್ ಅಂತ ಕರಿತೀವಿ. ಹೀಗೆ ನಿಮಗೂ ಕೂಡ ಪ್ರಶ್ನೆ ಬರುತ್ತೆ. ಇದಕ್ಕೆ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಒಂದು ಸರಿಯಾಗಿದೆ ಅಂತ ಟಿಕ್ ಮಾಡಬೇಕು. ಇದನ್ನು ಹೇಳುವಂಥದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು 2ರಿಂದ 3 ಪ್ರಶ್ನೆಗಳನ್ನು ನೋಡಬಹುದಿರುತ್ತೆ. ಓಕೆ, ಗೊತ್ತಾಯ್ತಲ್ವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ. ಮುಂದಿನದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ನೋಡಿ, ಇದು ನಾವು ಬಹಳಷ್ಟು ಬಾರಿ ಕೇಳಿರುವಂಥ ವಿಚಾರ. ಕಿಲ್ 2 ಬರ್ಡ್ಸ್ ವಿತ್ ಅ ಸ್ಟೋನ್. 2 ಹಕ್ಕಿಗಳನ್ನು ಒಂದೇ ಕಲ್ಲಲ್ಲಿ ಹೊಡೆಯೋದು ಅಂದರೆ ಯಾವುದೋ 2 ಕೆಲಸಗಳನ್ನು ಒಂದೇ ಒಂದು ವಿಚಾರದಿಂದ ಮಾಡೋ ಅಂಥದ್ದು ಅಂತ. ಅಚೀವ್ 2 ರಿಸಲ್ಟ್ಸ್ ಬೈ ಡೂಯಿಂಗ್ 1 ಥಿಂಗ್. ಗಾದೆ ಮಾತಾಯ್ತಲ್ವ ಇದು. ನೋಡಿ, ಕಾಲ್ ಇಟ್ ಅ ಡೇ, ಇವತ್ತಿಗೆ ಸಾಕು ಅಂತಂದರೆ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್. ಏನನ್ನಾದರೂ ಮಾಡ್ತಾ ಇರ್ತೀವಿ, ಅದನ್ನು ನಿಲ್ಲಿಸೋದಕ್ಕೆ ಈ ರೀತಿಯಲ್ಲಿ ಹೇಳ್ತೀವಿ ಕಾಲ್ ಇಟ್ ಅ ಡೇ ಅಂತ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ಅವರು ಯಾವುದು ಬೇಕಾದರೂ ಕೊಡಬಹುದು. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಒಳ್ಳೆ ತಯಾರಿಯನ್ನು ನಡೆಸಿರಬೇಕು. 3ರಿಂದ 4 ಮಾರ್ಕ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. 3 to 4 ಮಾರ್ಕ್ಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇದಾದಮೇಲಿದೆ PQRS. ಏನಿದು? ದಿಸ್ ಇಸ್ ನಥಿಂಗ್ ಬಟ್ ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸಸ್. ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸಸ್ ನಿಮಗೇನು ಮಾಡಿರ್ತಾರೆ ಅಂತಂದರೆ ಈ ರೀತಿಯಲ್ಲಿ ಸೆಂಟೆನ್ಸಸ್ನ ಜಂಬಲ್ ಮಾಡಿ ಕೊಟ್ಟಿರ್ತಾರೆ. ಜಂಬಲ್ಡ್ ಸೆಂಟೆನ್ಸಸ್ ಅಂತ ನಾವು ಶಾಲೆಯಲ್ಲಿದ್ದಾಗ ಕೊಟ್ಟಿದ್ರು. ಐ ಹೋಪ್ ನಿಮಗೂ ಕೂಡ ಇತ್ತು ಅನಿಸುತ್ತೆ. ಅದು ಇಂಗ್ಲೀಷ್ನಲ್ಲಿ ಈ ಥರ 4 ಆಪ್ಷನ್ಸ್ ಕೊಡೋರು. ಇದರಲ್ಲಿ ಸುಮ್ಮನೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಈ ಥರ ಜೋಡಿಸ್ಬೇಕಾಗಿರುತ್ತೆ. ಅವನ್ ಯಾವುದು ಬೇಕಾದರೂ ಇರಬಹುದು. ಹೀಗೆ ನೀವು ಎಕ್ಸಾಕ್ಟಾಗಿ ನೋಡಿಕೊಂಡು, ಮೊದಲನೇದು ಇದೆ ಎಕ್ಸಾಂಪಲ್ ನೋಡೋಣ. ನೋಡಿ, ಓದ್ತೀನಿ. ದ ಸೋಷಿಯಲ್ ವರ್ಕರ್ ಡಿವೋಟೆಡ್. ಯಾಕಾಗಿ ಡಿವೋಟೆಡ್? ಡಿವೋಟೆಡ್ ಅಂತಂದರೆ ಮುಡುಪಾಗಿಟ್ಟಿದ್ದು ಅಂತ. ಯಾಕಾಗಿ? ಟು ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಪೀಪಲ್ ಹಿಸ್ ಎಂಟೈರ್ ಲೈಫ್ ಆಫ್ ಹಿಸ್ ವಿಲೇಜ್. ಡಿವೋಟೆಡ್, ಅವನೇನನ್ನ ಮುಡುಪಾಗಿಟ್ಟಿದ್ದು? ಹಿಸ್ ಎಂಟೈರ್ ಲೈಫ್. ಯಾಕಾಗಿ ಅವನು ಮುಡುಪಾಗಿಟ್ಟಿದ್ದು? ಟು ದ ಅಪ್ಲಿಫ್ಟ್ಮೆಂಟ್, ಯಾರಿಗಾಗಿ? ಆಫ್ ದ ಪೀಪಲ್, ಯಾರು ಇವರೆಲ್ಲ? ಅವನ ಹಳ್ಳಿಗೆ ಸಂಬಂಧಿಸಿದವರು. ಹಾಗಾಗಿ ಇಲ್ಲಿ ಹಿಸ್ ಎಂಟೈರ್ ಲೈಫ್ ಮೊದಲನೇದಾಗಬೇಕಾಗುತ್ತೆ, ಅಪ್ಲಿಫ್ಟ್ಮೆಂಟ್ 2ನೇದಾಗಬೇಕಾಗುತ್ತೆ, 3ನೇದು ಆಫ್ ದ ಪೀಪಲ್, 4ನೇದು ಆಫ್ ಹಿಸ್ ವಿಲೇಜ್. ಪೂರ್ತಿ ಓದಿದ್ರೆ ದ ಸೋಷಿಯಲ್ ವರ್ಕರ್ ಡಿವೋಟೆಡ್ ಹಿಸ್ ಎಂಟೈರ್ ಲೈಫ್ ಟು ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಪೀಪಲ್ ಆಫ್ ಹಿಸ್ ವಿಲೇಜ್. ಈ ರೀತಿಯಲ್ಲಿ ಬರುತ್ತೆ. ನೋಡಿ, ಅವ್ರ ಕ್ವೆಶ್ಚನ್ನು ಕೂಡ ಹಾಗೆ ಹೇಳಿರುವಂಥದ್ದು. ರೀಅರೇಂಜ್ ದ ಪಾರ್ಟ್ಸ್, PQRS ಅಂತ ಕೊಟ್ಟಿರ್ತಾರೆ. ಅದನ್ನೇನು ಕರೆಕ್ಟಾಗಿ ಅರೇಂಜ್ ಮಾಡಬೇಕಾಗಿರುತ್ತೆ. ಆಪ್ಷನ್ಸ್ ಹೇಗಿರುತ್ತೆ ನಿಮಗೆ? ಆಪ್ಷನ್ಸ್ PQRS ಅಂತ ಡೈರೆಕ್ಟ್ ಆಗಿರುತ್ತೆ, ಅಥವಾ ಇಲ್ಲಿ ಇರೋ ಹಾಗೆ RPQS. ನಿಮಗೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗಲಿ ಅಂತ ಈ ರೀತಿಯಲ್ಲೂ ಕೊಟ್ಟಿರ್ತಾರೆ. ಸೊ ನೋಡಿಕೊಂಡು ನೀವು ಕರೆಕ್ಟ್ ಆಗಿರೋದಕ್ಕೆ ಟಿಕ್ ಮಾಡಬೇಕು. ದಿಸ್ ಇಸ್ ನಥಿಂಗ್ ಬಟ್ ರೀಅರೇಂಜ್ಮೆಂಟ್ ಆಫ್ ಸೆಂಟೆನ್ಸಸ್. ಸಿಂಪಲ್ ಆಗಿನೇ ಇರುತ್ತೆ, ನಿಮ್ಗೆ ಅರ್ಥ ಆಗದೆ ಇರೋ ರೀತಿಯಲ್ಲಿ ಏನೂ ಇರೋದಿಲ್ಲ. ಸಿಂಪಲ್ ಆಗಿರುವಂಥ ವಿಚಾರಗಳು ಇದರಲ್ಲಿ ಇರುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಪ್ಯಾಸೇಜ್ ರೈಟಿಂಗ್. ಇದರಲ್ಲಿ ಒಂದು ವಿಚಾರವನ್ನು ಕೊಟ್ಟಿರ್ತಾರೆ. ಐ ಕಾಂಟ್ ಸೇ ಇಟ್ ಆಸ್ ಅ ಸ್ಟೋರಿ. ಸ್ಟೋರಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ದ ಲೆವೆಲ್ ಆಫ್ ದಿ ಎಕ್ಸಾಮಿನೇಷನ್ ಈಸ್ ಲಿಟಲ್ ಬಿಟ್ ಹೈಯರ್. ಹಾಗಾಗಿ ಸ್ಕೂಲಲ್ಲೆಲ್ಲ ನಮಗೆ ಸ್ಟೋರೀಸನ್ನು ಕೊಡೋರು. ಆ ಸ್ಟೋರಿ ಓದ್ಬಿಟ್ಟು ಅದಕ್ಕೆ ಯಾವುದೋ ಒಂದು ಕ್ವೆಶ್ಚನ್ ಇರೋದು, ಅದಕ್ಕೆ 4 ಆಪ್ಷನ್ಸ್ ಇರೋದು, ಅದರಲ್ಲಿ ನೋಡಿಕೊಂಡು ನಾವು ಟಿಕ್ ಮಾಡ್ತಾ ಇದ್ವಿ. ಈಗಿನ ಸ್ಥಿತಿ ಅಥವಾ ಕಂಡೀಷನ್ ಆ ರೀತಿಯಲ್ಲಿಲ್ಲ. ನಿಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ತಗೊಳ್ಳೋಣ, ಎನ್ವಿರಾನ್ಮೆಂಟ್ನ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗಿನ ಪ್ರಶ್ನೆಗಳು ಇಲ್ಲಿ ನಿಮಗಿರುತ್ತೆ. ಈ ಪ್ರಶ್ನೆಗಳಿಗೆ 4 ಆಪ್ಷನ್ಸ್ ಇರುತ್ತೆ. ಅದನ್ನು ನೋಡಿಕೊಂಡು ಇಲ್ಲಿ ಪ್ಯಾಸೇಜನ್ನ ಓದಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಕೆಲವೊಮ್ಮೆ ನಿಮಗೆ ಇದರಲ್ಲಿ ಸಿನಾನಿಮ್ಸ್, ಆಂಟನಿಮ್ಸ್ ಕೂಡ ಕೇಳ್ತಾರೆ. ಸಿನಾನಿಮ್ಸ್ ಅಂತ ಅಂದ್ರೇನು? ಮೀನಿಂಗ್ಸ್, ಸಮಾನಾರ್ಥಕ ಪದಗಳು. ಆಂಟನಿಮ್ಸ್ ಅಂತಂದ್ರೇನೇನು? ಆಪೋಸಿಟ್ಸ್, ಅಂದರೆ ವಿರುದ್ಧಾರ್ಥಕ ಪದಗಳು ಅಂತ ಹೇಳ್ತೀವಿ. ಇವುಗಳು ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಅವರು ನಿಮಗೆ ಕೇಳಬಹುದು. ಇಲ್ಲ ಅಂತಿದ್ದಲ್ಲಿ ನಿಮಗೆ ಸಪ್ರೇಟಾಗಿ ಸಿನಾನಿಮ್ಸ್ ಹಾಗೆ ಆಂಟನಿಮ್ಸ್ ಇವುಗಳನ್ನು ಕೂಡ ಕೇಳ್ತಾರೆ. ಅಂದರೆ ಸಮಾನ ಅರ್ಥಗಳು, ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಲ್ವ ಅದು, ಅಥವಾ ವಿರುದ್ಧಾರ್ಥಕ ಪದಗಳು, ಇದೇ ಸಪ್ರೇಟಾಗೂ ಕೇಳಬಹುದಿರುತ್ತೆ. ಇಂಗ್ಲೀಷ್ನಲ್ಲಿ ಅನೇಕ ಪದಗಳಿದೆ. ಹೇಗೆ ನೆನ್ಪಿಟ್ಕೊಳ್ಳೋದು? ಓನ್ಲಿ ದ ಪ್ರಾಕ್ಟೀಸ್. ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು ಟು ರಿಮೆಂಬರ್ ಎನಿಥಿಂಗ್. ಹಾಗಾಗಿ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅದು ಬಿಟ್ಟು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ನೋಡಿ, ಪ್ಯಾಸೇಜ್ ರೈಟಿಂಗ್ ಅಂದರೆ ಇಲ್ಲಿರುವ ಪ್ಯಾಸೇಜನ್ನು ನೀವು ಓದಬೇಕು, ಓದಿ ಅರ್ಥ ಮಾಡಿಕೊಂಡು ಕ್ವೆಶ್ಚನ್ಸನ್ನು ಆನ್ಸರ್ ಮಾಡಬೇಕು. ಯು ವಿಲ್ ಬಿ ಹ್ಯಾವಿಂಗ್ ಟೈಮ್, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅಂಡರ್ಸ್ಟ್ಯಾಂಡಬಿಲಿಟಿ
ಅದರ ಒಂದು ಸ್ಕಿಲ್ನ ನೀವು ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕು. ಹೇಗೆ ನೀವು ಒಂದು ಪ್ಯಾರಾಗ್ರಾಫನ್ನು ಓದಿ ಅರ್ಥ ಮಾಡ್ಕೊಳ್ತೀರಾ, ಎಷ್ಟು ಸಮಯ ತಗೊಳ್ತಾ ಇದ್ದೀರಾ, ಅದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ಆದಷ್ಟು ದಿನಪತ್ರಿಕೆಗಳನ್ನು ಓದುವ ಪ್ರಯತ್ನವನ್ನು ಮಾಡಿ. ಇಂಗ್ಲೀಷ್ ನ್ಯೂಸ್ ಪೇಪರ್ಸನ್ನು ಓದಿ, ಅಥವಾ ನಾನು ಹೇಳ್ತಾ ಇರ್ತೀನಿ ನಮ್ಮ PSI ಕ್ಲಾಸಸ್ಸಲ್ಲಿ ಯೋಜನಾ ಮ್ಯಾಗ್ಝಿನನ್ನು ಓದಿ, ನಿಮಗೆ ಸಹಾಯ ಮಾಡುತ್ತೆ. ಯೋಜನಾ ಮ್ಯಾಗ್ಝಿನ್ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬರುತ್ತೆ, ಓದಿ. ಅದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಇಂಗ್ಲೀಷ್ ಕಲ್ತ್ಕೊಳ್ಳೋದಕ್ಕೂ ಕೂಡ ಬಹಳ ಸಹಾಯವನ್ನು ಮಾಡುತ್ತೆ. ಸೊ ಪ್ಯಾಸೇಜ್ ರೈಟಿಂಗ್ ಈ ರೀತಿಯಲ್ಲಿ ನಿಮಗೆ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇದೆ ನಮಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ ಅಂತ ಅಂದರೆ ನೋಡಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ಕಾನ್ಸೆಪ್ಟ್ ಇರುತ್ತೆ. ನಾನು ನಿಮಗೆ ಟ್ರಾನ್ಸ್ಲೇಷನ್ ಕ್ಲಾಸಸ್ ಮಾಡುವಾಗ ನೀವೇನಾದರೂ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದು ನಮ್ಮ ಕ್ಲಾಸಸ್ಸನ್ನು ನೋಡಿದರೆ ನಾನು ಹೇಳ್ಕೊಡ್ತಾ ಇರ್ತೀನಿ. ಇಂಗ್ಲೀಷ್ನಲ್ಲಿ ಒಂದು ಸಿಂಪಲ್ ಆಗಿರುವಂಥ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ಫಾರ್ಮುಲಾ ಬಳಸ್ತೀವಿ. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ. ಸಬ್ಜೆಕ್ಟ್ ಇಲ್ಲಿ ಐ ಆಗಿದೆ, ವರ್ಬ್ ಅಂದರೆ ಕ್ರಿಯಾಪದ ರೈಟ್, ಏನೇನು ಬರಿತಾ ಇರೋದು ಒಂದು ನಾವೆಲನ್ನು. ಇದು ಪ್ಯಾಸಿವ್ ವಾಯ್ಸಿಗೆ ಬಂದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಚೇಂಜ್ಡ್. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೀ ಅಂತ ಏನಿದೆ ಸಬ್ಜೆಕ್ಟ್ ಅಂತ ಆದ್ರೂ ಇದನ್ನು ನಾವೇನಂತ ಹೇಳಬೇಕಾಗತ್ತೆ, ಆಬ್ಜೆಕ್ಟಿವ್ ಪ್ರೊನೌನ್ ಅಂತ ಹೇಳಬೇಕಾಗತ್ತೆ. ಅಂದರೆ ಐ ಈ ಒಂದು ಪದದ ಆಬ್ಜೆಕ್ಟಿವ್ ಪ್ರೊನೌನ್ ಆಗಬೇಕಾಗಿರುತ್ತೆ, ಮೀ ಆಗಬೇಕಾಗಿರುತ್ತೆ. ಅದು ನಿಮಗೆ ರಿಫ್ಲೆಕ್ಟ್ ಆಗೋದಿಲ್ಲ ಪ್ಯಾಸಿವ್ ವಾಯ್ಸಲ್ಲಿ. ರಿಟರ್ನ್ ಏನಾಗಿದೆ, ರೈಟ್ ಅನ್ನುವಂಥದ್ದು ವರ್ಬ್ ಫಸ್ಟ್ ಫಾರ್ಮ್, ರಿಟರ್ನ್ ಇದರ ವರ್ಬ್ ಥರ್ಡ್ ಫಾರ್ಮ್. ಏನನ್ನ, ನಾವೆಲ್, ಅದೇನು ಆಬ್ಜೆಕ್ಟ್ ಇಲ್ಲಿ ನಮಗೆ ಬಂದಿದೆ. ಸೊ ನಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಇದೆ ಅಲ್ವಾ, ಇದಕ್ಕೆ ಸಂಬಂಧಿಸಿದ ಹಾಗೆ 4 ರಿಂದ 5 ಪ್ರಶ್ನೆಗಳು ಬರಬಹುದಿದ್ದು ಇದು ತುಂಬ ಸುಲಭ. ಇಟ್ ಈಸ್ ವೆರಿ ಈಸಿ. ಇದು ಬೇಸಿಕಲಿ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅಂತಂದರೆ ಟೆನ್ಸಸ್, ಕಾಲಗಳ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ನೋಡಿಕೊಂಡು ಇಲ್ಲಿ ಯಾವ ಕಾಲ ಇದೆ, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ, ಇದು ನಮಗೆ ತೋರಿಸುತ್ತೆ. ಅದರ ಬೇಸಿಸ್ನ ಮೇಲೆ ಹೀಗೆ ನೋಡ್ಕೋಬೇಕು. ಆ್ಯಂಡ್ ಈ ಕಾನ್ಸೆಪ್ಟ್ ಇದೆ ನೋಡಿ, ಆಬ್ಜೆಕ್ಟಿವ್ ಪ್ರೊನೌನ್ ಬರೆಯೋದು, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಿಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ನ ಮೇಲೆ ಪ್ರಶ್ನೆಗಳು ಬರಬಹುದಿರುತ್ತೆ. ನೆಕ್ಸ್ಟ್ ಇದಾದಮೇಲಿದೆ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಶಾಲೆಯಲ್ಲೂ ಕೂಡ ಬಹುಶಃ ಇದನ್ನು ನೋಡಿರ್ತೀರಿ ನೀವು. ಏನಿದು ಕಾನ್ಸೆಪ್ಟ್? ಐ ಸೆಡ್ ಟು ಹರ್, ವೆನ್ ಡೂ ಯು ಡೂ ಯೋರ್ ಹೋಮ್ ವರ್ಕ್? ಐ ಆಸ್ಕ್ಡ್ ಹರ್ ವೆನ್ ಶಿ ಡಿಡ್ ಹರ್ ಹೋಮ್ ವರ್ಕ್. ಒಂದೇ ವಿಚಾರ, ನಾನು ಕೇಳಿದೆ ಅವಳು ಹೋಮ್ವರ್ಕ್ ಯಾವಾಗ ಮಾಡ್ತೀಯ ನೀನು ಅಂತ. ಇದನ್ನು ಹೇಗೆ ಇವರು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈ ವಿಚಾರವನ್ನು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ, ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸ್ಪೀಚ್ ನಮಗೆ ಸುಲಭವಾಗಿ ಹೇಗೆ ಐಡೆಂಟಿಫೈ ಆಗುತ್ತೆ ಅಂತಂದರೆ ಕೋಟ್ಸ್ನ ಸಹಾಯದಿಂದ. ಈ ಕೋಟ್ಸ್ ನಮಗೆ ತಿಳಿಸುತ್ತೆ ಇದು ಡೈರೆಕ್ಟ್ ಸ್ಪೀಚ್ನಲ್ಲಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಮ್ಮೆ ನಿಮಗೆ ಇದನ್ನು ಪ್ರಶ್ನೆಯಾಗಿ ಕೊಡ್ತಾರೆ ಆ್ಯಂಡ್ ಇಲ್ಲಿ ನಿಮಗೆ ಆನ್ಸರ್ ಆಗಿ ಕೊಟ್ಟಿರ್ತಾರೆ 4 ಆಪ್ಷನ್. ನೋಡಿಕೊಂಡು ಹುಷಾರಾಗಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಈ ಪಂಕ್ಚುವೇಷನ್ಸ್ ಇಲ್ದಲೆ ಕೊಟ್ಟಾಗ ನೀವು ಅದಕ್ಕೆ ಆನ್ಸರ್ ಟಿಕ್ ಮಾಡಿದಾಗ ಅದು ಡೈರೆಕ್ಟ್ ಸ್ಪೀಚ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ನಿಮ್ಮ ಪರೀಕ್ಷೆಯಲ್ಲಿ ಬರಬಹುದಾಗಿರುತ್ತೆ. 3 ರಿಂದ 4 ಅಂಕಗಳು ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಇದಾದಮೇಲೆ ಸ್ಪಾಟಿಂಗ್ ಎರರ್. ಎರರ್ ಅಂತ ಅಂದರೆ ಇನ್ನೇನಿಲ್ಲ, ಮಿಸ್ಟೇಕ್, ತಪ್ಪು ಅಂತ ಹೇಳ್ತೀವಿ. ಅಂದರೆ ಅವರೇ ತಪ್ಪು ಕೊಟ್ಟಿರ್ತಾರೆ, ನಾವು ಅದನ್ನು ಹುಡುಕಬೇಕು ಅಷ್ಟೇ. ಏನಿದೆ ನೋಡಿ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಎನಿ ಒನ್ ಟು ರನ್ ಆನ್ ಎ ಸ್ಲಿಪ್ಪರಿ ಸರ್ಫೇಸ್, ನೋ ಎರರ್, ಈ ಥರ ಇದೆ. ಇದರಲ್ಲಿ ಎಲ್ಲೋ ಒಂದು ಮಿಸ್ಟೇಕ್ ಇದೆ. ಇಟ್ ಈಸ್ ಡಿಫಿಕಲ್ಟ್, ಇದು ಕಷ್ಟ. ಫಾರ್ ಎನಿ ಒನ್, ಯಾರಿಗಾದರೂ ಪರವಾಗಿಲ್ಲ. ಟು ರ್ಯಾನ್ನ ಬಳಕೆ ತಪ್ಪಾಗಿದೆ, ಬಿಕಾಸ್ ಪಾಸ್ಟ್ ಟೆನ್ಸಲ್ಲಿದೆ. ಇದೇನಾಗಬೇಕಾಗುತ್ತೆ, ರನ್ ಆಗಬೇಕಾಗುತ್ತೆ. ನಿಮಗೆ ಆಪ್ಷನ್ಸ್ ಇರುತ್ತೆ ಎಲ್ಲಿದೆ ತಪ್ಪು ಅಂತ. ಆಪ್ಷನ್ A, B, C, D 4 ಆಪ್ಷನ್ ಇರುತ್ತೆ. ನೀವು ಟಿಕ್ ಮಾಡಬೇಕಾಗಿರೋದೇನು, ಆಪ್ಷನ್ C. ಇದು ಪ್ರಶ್ನೆ, ಇದಕ್ಕೆ ನಿಮ್ಗೆ ಆಪ್ಷನ್ಸ್ ಸಪ್ರೇಟಾಗಿ ಈ ರೀತಿಯಲ್ಲಿ ಪ್ರೊವೈಡ್ ಮಾಡಿರ್ತಾರೆ, ಅಲ್ಲಿ ನೋಡಿಕೊಂಡು ನೀವು ಟಿಕ್ ಮಾಡಬೇಕು. ಇಂಥದನ್ನು ನೀವು ಕಲ್ತ್ಕೊಳ್ಬೇಕು ಅಂದರೆ ನೀವೇನು ಕಲಿಬೇಕು, ನೀವು ಕಲಿಬೇಕಾಗಿರೋದು ಪಾರ್ಟ್ಸ್ ಆಫ್ ಸ್ಪೀಚ್. ಒಟ್ಟು 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಆಮೇಲೆ ಏನು ಕಲಿಬೇಕು, ಟೆನ್ಸಸ್ಸನ್ನು ಕಲ್ತ್ಕೊಳ್ಬೇಕು. ಅಲ್ಲೇನಾದರೂ ಹಿಂದೆ ಮುಂದೆ ತಪ್ಪು ಮಾಡಿರ್ತಾರೆ, ಈಸ್ನ ಕಡೆ ವಾಸ್ ಕೊಟ್ಟಿರಬಹುದು, ವರ್ಕ್ ಕೊಟ್ಟಿರಬಹುದು, ಅಥವಾ ಬೇರೆ ಏನೇನೋ ಮಿಸ್ಟೇಕ್ ಇರುತ್ತೆ, ಹ್ಯಾಸ್, ಹ್ಯಾಡ್, ಹ್ಯಾವ್ ಅದೆಲ್ಲ ಮಿಸ್ಟೇಕ್ ಮಾಡಿರ್ತಾರೆ, ಅಥವಾ ಕ್ಯಾನ್, ಕುಡ್ನ ಮಿಸ್ಟೇಕ್ ಇರುತ್ತೆ. ಸ್ಪಾಟಿಂಗ್ ಎರರ್ ಎಲ್ಲಿಂದ ಆದರೂ ಕೊಡಬಹುದು ಅವರು. ಅದಲ್ಲದೆ ಮೊದಲನೇ ನೋಡಿದ್ವಲ್ವಾ ಆರ್ಟಿಕಲ್ಸ್, ಇದು ಕೂಡ ಕೊಡಬಹುದು ನಿಮಗೆ ಸ್ಪಾಟಿಂಗ್ ಎರರ್ನಲ್ಲಿ. ಯಾವುದಾದ್ರೂ ಕೊಡಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರುವ ಪ್ರಿಪೋಸಿಷನ್ ಇರಬಹುದು, ಅಥವಾ ಟೆನ್ಸಸ್ನಲ್ಲಿ ಬರುವಂಥ ವರ್ಬ್ ಕಾನ್ಸೆಪ್ಟ್, ಅಥವಾ ಪಾರ್ಟ್ಸ್ ಆಫ್ ಸ್ಪೀಚಲ್ಲೂ ವರ್ಬ್ ಕಾನ್ಸೆಪ್ಟ್ ಬರುತ್ತೆ, ಟೆನ್ಸಸ್ಸಲ್ಲಿ ಹೆಚ್ಚಾಗಿ ಬಳಸ್ತೀವಿ ನೋಡಿ. ಈ ವಿಚಾರವನ್ನೇ ಸ್ಪಾಟಿಂಗ್ ಎರರ್ ಅಂತ ಹೇಳೋದು. ಇರುವಂಥ ತಪ್ಪನ್ನು ಹುಡುಕಿ ಇದೇ ತಪ್ಪು ಅಂತ ತೋರಿಸ್ಬೇಕಾಗಿರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್. ಇದರಿಂದಲೂ ಕೂಡ ನಾವು 3 ರಿಂದ 4 ಕ್ವೆಶ್ಚನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದಿರುತ್ತೆ. ತುಂಬ ಸುಲಭದ ಕಾನ್ಸೆಪ್ಟ್, ನಾವು ತಿಳ್ಕೊಂಡ್ರೆ ನಮಗೆ ಆನ್ಸರ್ ಮಾಡೋದಕ್ಕೆ ಸುಲಭ.
ನಮ್ಮ ಮುಂದಿನ ವಿಚಾರ ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಹೇಗಿರುತ್ತೆ? ನಾವು ಶಾಲೆಯಲ್ಲಿ ನೋಡಿದ್ದ ಹಾಗೆಯೇ ಇರುತ್ತೆ. ಎಕ್ಸಾಂಪಲ್, ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಈಗ ಇಲ್ಲಿ ಈ ಬ್ಲಾಂಕನ್ನು ನೀವು ಫಿಲ್ ಮಾಡಬೇಕು. ಇಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಅಂತ ಇರಬಹುದು, ಇನ್ ಅಂತ ಇರಬಹುದು, ಆಫ್ ಅಂತ ಇರಬಹುದು, ಆನ್ ಅಂತ ಇರಬಹುದು, ಆಟ್ ಅಂತ ಇರಬಹುದು, ಏನಾದರೂ ಇರಬಹುದು. ಪುಸ್ತಕ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ. ಒಂದು ವೇಳೆ ಏನಾದರೂ ಪುಸ್ತಕ ಟೇಬಲ್ನ ಮೇಲೆ ಇದ್ದಲ್ಲಿ ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ತೀವಿ. ಒಂದು ವೇಳೆ ಪುಸ್ತಕ ಏನಾದರೂ ಟೇಬಲ್ನ ಅಡಿಯಲ್ಲಿದ್ದಲ್ಲಿ ಅಂಡರ್ ದ ಟೇಬಲ್ ಅಂತ ಹೇಳ್ತೀವಿ. ಅಥವಾ ಪುಸ್ತಕ ಏನಾದರೂ ವಾರ್ಡ್ರೋಬ್ನ ಒಳಗಡೆ ಇದ್ದಲ್ಲಿ ಇನ್ಸೈಡ್ ದ ವಾರ್ಡ್ರೋಬ್ ಅಂತ ಹೇಳ್ತೀವಿ. ಸೊ ವೇರಿ ಆಗುತ್ತೆ, ಡಿಪೆಂಡ್ಸ್. ಇಲ್ಲಿ ನಾವು ಬರೆಯುವಂಥದ್ದನ್ನ ಪ್ರಿಪೋಸಿಷನ್ ಅಂತ ಕರೆಯಲಾಗುತ್ತೆ. ಇದಕ್ಕೂ ಕೂಡ ಅರ್ಥಗಳಿದೆ. ಅಪಾನ್, ಆನ್, ಅಪ್, ಅಬೌವ್ ಇವೆಲ್ಲವೂ ಕೂಡ ಕನ್ನಡದಲ್ಲಿ ಮೇಲೆ, ಆದರೆ ಇಂಗ್ಲೀಷಿಗೆ ಬಂದಾಗ ಒಂದೊಂದಕ್ಕೆ ಒಂದೊಂದು ಅರ್ಥ ಬರುತ್ತೆ. ಅದೇ ಕಾನ್ಸೆಪ್ಟ್ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕ್ವೆಶ್ಚನ್ ಆಗಿ ಬರುತ್ತೆ. ಇದು ಪ್ರಿಪೋಸಿಷನ್ನ ಕಾನ್ಸೆಪ್ಟ್ ಆಯಿತು. ಸೊ ಇಲ್ಲಿ ಬರೆದಿರ್ತೀನಿ. ನೀವು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಪ್ರಿಪ್ರೇಷನ್ ನಡೆಸಬೇಕು ಅಂತಂದರೆ ಪ್ರಿಪೋಸಿಷನ್ಸ್ ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ ಇಲ್ಲೊಂದೆರಡು ಬರೆದಿದ್ದೀನಿ. ಅದಾದಮೇಲೆ ಆರ್ಟಿಕಲ್ಸ್ ನಿಮಗೆ ಗೊತ್ತಿರಬೇಕು. ಆರ್ಟಿಕಲ್ಸ್ ಯಾವ್ಯಾವ್ದು ಬರುತ್ತೆ? ಎ, ಆ್ಯಂಡ್, ದ. ಇವುಗಳನ್ನು ಯಾವಾಗ ಬಳಸಬೇಕು, ಹೇಗೆ, ಯಾಕೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಇದಾದಮೇಲೆ ಟೆನ್ಸಸ್, ಸೇಮ್ ಆಗಲೇ ಹೇಳಿದ್ನಲ್ವಾ, ಅದೇ ಕಾನ್ಸೆಪ್ಟ್. ಇದಾದಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್. ಇದರಲ್ಲಿ ನಿಮಗೆ ಪ್ರಿಪೋಸಿಷನ್ನ ಜೊತೆಯಲ್ಲಿ ಕಂಜಂಕ್ಷನ್ ಕೂಡ ಬರುತ್ತೆ. ಅಂದರೆ ಆರ್, ಆ್ಯಂಡ್, ವೆದರ್, ನೀದರ್. ಸೊ ಇಂಥ ಕಾನ್ಸೆಪ್ಟ್ಸ್ ಏನು ಬರುತ್ತೆ ಕಂಜಂಕ್ಷನ್ ಅಂತ ಕರಿತೀವಿ, ಅದನ್ನು ಕೂಡ ಕೊಡಬಹುದಿರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಅವರು ಯಾವುದು ಬೇಕಾದರೂ ಕೇಳಬಹುದು. ಸೊ ಇಫ್ ಯು ಆಸ್ಕ್ ಮೀ, ನನ್ನ ನೀವು ಕೇಳಿದ್ರೆ ನೀವು ಯಾವ ಯಾವ ಕಾನ್ಸೆಪ್ಟ್ನಲ್ಲಿ ಪೂರ್ತಿ ಪಕ್ಕ ಆಗಬೇಕಾಗುತ್ತೆ? ಪಾರ್ಟ್ಸ್ ಆಫ್ ಸ್ಪೀಚ್. ಇದನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನಮ್ಮ ಪ್ಲೇಲಿಸ್ಟಲ್ಲಿದೆ, ನೀವು ಹೋಗಿ ನೋಡಬಹುದು. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳಿ. ಟೆನ್ಸಸ್ ಬಗ್ಗೆನೂ ನಾನು ನಿಮಗೆ ಕ್ಲಾಸಸ್ ಮಾಡಿಕೊಟ್ಟಿದ್ದೀನಿ, ಪ್ಲೇಲಿಸ್ಟಲ್ಲಿದೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ನೀವಲ್ಲಿ ಹೋಗಿ ಆ ಕ್ಲಾಸಸನ್ನು ನೋಡಬಹುದು. ಪೂರ್ತಿ ಎಲ್ಲ ವಿಚಾರಗಳನ್ನು ಅವೆರಡಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ಕೊಟ್ಟಿದ್ದೀನಿ. ಈ ಎರಡೂ ವಿಚಾರಗಳನ್ನು ನೀವು ಕಂಪ್ಲೀಟಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ಎಷ್ಟೋ ಕಾನ್ಸೆಪ್ಟ್ಸನ್ನು ನೀವು ಸುಲಭವಾಗಿ ಬರಿಬಹುದು. ಒಳ್ಳೆಯ ಅಂಕಗಳನ್ನು ಕೂಡ ನೀವು ಗಳಿಸಬಹುದಿರುತ್ತೆ. ಹೀಗೆ ನಾವು ಫಸ್ಟ್ ತಿಳ್ಕೊಳ್ಬೇಕು ಏನೇನು ಓದಬೇಕಾಗತ್ತೆ ಅಂತ, ನಂತರದಲ್ಲಿ ಮುಂದಕ್ಕೆ ಹೋಗಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಈ ರೀತಿಯಲ್ಲಿರುತ್ತೆ. ಇದಾದಮೇಲೆ ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಇದು ಮಿಸ್ಸ್ಪೆಲ್ಡ್ ವರ್ಡ್ಸ್. ಓದುವಾಗ ನಮಗನ್ಸುತ್ತೆ ಕಮಿಟಿ ಕರೆಕ್ಟಾಗಿದೆ ಅಂತ. ಬಟ್ ಆ್ಯಕ್ಚುಯಲ್ ಕಮಿಟಿ ಹೇಗೆ ಕಾಣುತ್ತೆ? ಈ ರೀತಿಯಲ್ಲಿ ಇದೆ. ಕಮಿಟಿ ಇದನ್ನು ಹೀಗೆ ಹೇಳಬೇಕು. ಸೊ ಇಲ್ಲೇನಾಯಿತು? ಎಮ್ ಇಲ್ಲ, ಇಲ್ಲೇನಾಯಿತು? ಟಿ ಇಲ್ಲ. ಸೊ ಮಿಸ್ಸ್ಪೆಲ್ಡ್ ವರ್ಡ್ಸ್ ಅಂತ ಅಂದರೆ ತಪ್ಪಾಗಿ ನಾವು ಇಂತಹ ಪದಗಳನ್ನು ಉಚ್ಚಾರಣೆ ಮಾಡಿರ್ತೀವಿ. ಅಂಥ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಕೂಡ ನಿಮಗೆ ಪ್ರಶ್ನೆಯಾಗಿ ಕೊಡ್ತಾರೆ. ಮಿಸ್ಸ್ಪೆಲ್ಡ್ ವರ್ಡ್ಸ್ ಅಂತಂದರೆ ಸ್ಪೆಲ್ ಅಂತಂದ್ರೇನು? ಹೇಳೋ ಅಂಥದ್ದು, ಪ್ರೊನೌನ್ಸ್ ಮಾಡೋ ಅಂಥದ್ದು ಅಂತ. ಇದು ಬರೆಯುವಾಗ ನಮ್ಮಿಂದ ಆಗುವಂಥ ಮಿಸ್ಟೇಕ್ ಆಗಿರುತ್ತೆ. ಹಾಗಾಗಿ ಇಂಥ ಪದಗಳನ್ನು ನಾವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಬೇಕು. ಆಗ ನಮಗೆ ತುಂಬಾ ಸುಲಭ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು. ನಾನು ಹೇಳಿದ್ನಲ್ವಾಗಲೇ, ಸಮಾನಾರ್ಥಕ ಪದಗಳು ಅಥವಾ ಒಕ್ಯಾಬ್ಯುಲರಿ ಕಲ್ತ್ಕೊಂಡ್ರೆ ಅದು ನಿಮಗೆ ಸಹಾಯ ಮಾಡುತ್ತೆ. ಒಕ್ಯಾಬ್ಯುಲರಿ ಕಲ್ತಾಗ ನಿಮಗೆ ಗೊತ್ತಿದೆ ಆ ಪದ ಹೇಗೆ ಬಳಕೆ ಆಗಬೇಕು, ಯಾವ ರೀತಿಯಲ್ಲಿ ಬರಿಬೇಕು ಅಂತ. ಅದು ನಿಮಗೆ ಕರೆಕ್ಟಾದಂತಹ ಆಪ್ಷನನ್ನು ಚೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ ದಿಸ್ ವೇ ನೀವೇನಾದರೂ ಮುಂಬರುವಂತಹ VAO ಅಥವಾ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ, ಇಷ್ಟೊತ್ತು ಹೇಳಿದೆ ಅಲ್ವಾ, ಈ ಎಲ್ಲ ಕಾನ್ಸೆಪ್ಟ್ಸ್ನ ಮೇಲೆ ಗಮನವಿಟ್ಟು ನೋಡ್ಕೊಳ್ಳಿ. ಇದು ನಿಮಗೆ ಬಹಳ ಸಹಾಯ ಮಾಡುತ್ತೆ. ಆ್ಯಂಡ್ ನಮ್ಮ ವೇದಾಂತ್ ಪಾಠಶಾಲೆಯಿಂದಲೂ ಕೂಡ ನಿಮಗಾಗಿ ತರಗತಿಗಳನ್ನು ಪ್ರತಿನಿತ್ಯ 4 ಗಂಟೆಗೆ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಕೂಡ ನಮ್ಮ ಈ ಕ್ಲಾಸಸ್ನ ವಾಚ್ ಮಾಡೋ ಮುಖಾಂತರ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸಬಹುದಿದೆ. ಹೇಗಿತ್ತು ಇವತ್ತಿನ ಸೆಷನ್? ನೀವು ಕೂಡ ವಿಲೇಜ್ ಅಕೌಂಟೆಂಟ್ ಅಥವಾ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ VAO ಅಥವಾ PDO ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರೊಂದಿಗೆ ನಮ್ಮ ಈ ಕ್ಲಾಸಸ್ನೆಲ್ಲ ಶೇರ್ ಮಾಡಿ, ಅವರು ನೋಡಿ ಕಲ್ತ್ಕೊಂಡು ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ನಾಳೆ ಸಂಜೆ 4 ಗಂಟೆಗೆ ಅಪ್ಲೋಡ್ ಆಗುವಂತಹ ನಮ್ಮ ಜನರಲ್ ಇಂಗ್ಲೀಷಿಗೆ ಸಂಬಂಧಿಸಿದ ಮೊದಲನೇ ತರಗತಿಯನ್ನು ತಪ್ಪದೇ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್. ಚೆನ್ನಾಗಿ ಓದ್ಕೊಳ್ಳಿ.